ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲ ಪಾಪಗಳಿಂದ ಮುಕ್ತರಾಗಲು ಏನು ಮಾಡಬೇಕು, ಹಾಗೆಯೇ ಈ ದಿನದ ವಿಶೇಷತೆ ಏನು ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ಜೊತೆಗೆ ನನ್ನ ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಮಿತ್ರರಿಗೂ, ದೇಶವನ್ನು ಕಾಯುವ ಎಲ್ಲ ಸೈನಿಕ ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುವಂದರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ಅನುಗ್ರಹಯುಕ್ತವಾಗಿ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಆ ಶಿವಪಾರ್ವತಿಯರು ಅನನ್ಯವಾಗಿ ಅನುಗ್ರಹಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ಈ ಒಂದು ಸುಸಂದರ್ಭದಲ್ಲಿ ವಿಶೇಷವಾಗಿ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಮಾಘಮಾಸ, ಅದರಲ್ಲೂ ಕೂಡ ವಿಶೇಷವಾಗಿ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯುಕ್ತವಾಗಿ ಸೋಮವಾರ ವಿಶಾಖ ನಕ್ಷತ್ರ ಬಂದಿರತಕ್ಕಂಥದ್ದು. ಏನಪ್ಪ ಅಂದರೆ, ಈ ಅಷ್ಟಮಿ ಅಂತಕ್ಕಂಥದ್ದೇ ಅದ್ಭುತವಾದಂಥ ದಿನ. ಅದರಲ್ಲೂ ಕೂಡ ಅಮ್ಮನವರನ್ನು ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭ ವಿಶೇಷಕ ಅಂತೇಳಿ ಅಮ್ಮನವರ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಭೈರವರ ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಇವತ್ತಿನ ದಿವಸ ಕಾಲಭೈರವನ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷತೆ. ಅದರಲ್ಲೂ ಕೂಡ ಯಾವ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನು ಆವರಿಸಿಕೊಂಡು ಆ ಕ್ಷೇತ್ರದಲ್ಲಿದ್ದಂಥ ದೋಷಾದಿಗಳೆಲ್ಲವೂ ಕೂಡ ನಿಮ್ಮ ಮೇಲೆ ನಿತ್ಯವೂ ಕೂಡ ದಾಳಿ ಮಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಸಹಜವಾಗಿ ನಾವು ಮನೆಗೆ ದೃಷ್ಟಿಯನ್ನು ತೆಗಿಬೇಕಾದ್ರೆ ಏನು ಮಾಡ್ತೀವಿ, ಒಂದು ಬೂದು ಕುಂಬಳಕಾಯಿಯನ್ನು ತಗೊಂಡು ಇಳಿ ತೆಗೆದು ಅದನ್ನು ಕುಂಬಳಕಾಯಿಯನ್ನು ಒಡೆಯುವಂತಹ ಪದ್ಧತಿ ನಮ್ಮಲ್ಲಿರ್ತಕ್ಕಂಥದ್ದಾಗಿದೆ. ಜೊತೆಗೆ ತೆಂಗಿನಕಾಯಿ, ಇನ್ನು ನಿಂಬೆಹಣ್ಣನ್ನು, ಈ ಮೂರು ಪ್ರಕಾರವಾಗಿರ್ತಕ್ಕಂಥ ವಸ್ತುಗಳಿಂದ ದೃಷ್ಟಿಯನ್ನು ತೆಗೆಯತಕ್ಕಂಥದ್ದು ಸರ್ವೇಸಾಮಾನ್ಯ. ಆದರೆ ಇನ್ನೂ ವಿಶೇಷತೆ ಏನಪ್ಪ ಅಂದರೆ, ತಂತ್ರಸಾರದಲ್ಲಿ ಸಾಕ್ಷಾತ್ ಶಿವನೇ ತಿಳಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದ ಈ ಒಂದು ಅದ್ಭುತವಾದ ಚಮತ್ಕಾರಯುಕ್ತವಾಗಿರ್ತಕ್ಕಂಥ ದೃಷ್ಟಿದೋಷದ ನಿವಾರಣೆ ಏನಪ್ಪ ಅಂದರೆ, ನಿಮ್ಮ ಮನೆಯ ಸುತ್ತು ಆಕಾರ ಅಂದರೆ ಏನು ಅಂದರೆ, ನಾವಿವಾಗ ಎಲ್ಲ ಕಡೆಯೂ ಕೂಡ ಸಹಜವಾಗಿ ಎಲ್ಲ ಮನೆಗಳಿಗೂ ಕೂಡ ಪರಿಕ್ರಮ ಬರಲಿಕ್ಕೆ ಒಂದು ಅವಕಾಶ ಇರತಕ್ಕಂಥದ್ದಾಗಿರುತ್ತೆ. ಕೆಲವು ಮನೆಗಳಲ್ಲಿ ಇಲ್ಲದೆ ಇರತಕ್ಕಂಥದ್ದು ಸಂದರ್ಭ ಇರತಕ್ಕಂಥದ್ದು ಕೂಡ ಇರುತ್ತೆ. ಆದರೂ ಕೂಡ ಏನು ಮಾಡಬೇಕಪ್ಪ ಇವತ್ತು ಅಂದರೆ, ಪ್ರತಿ ಅಷ್ಟಮಿ ಅಥವಾ ಅಮಾವಾಸ್ಯೆ, ಈ ಅಷ್ಟಮಿ ಅಂತಕ್ಕಂಥದ್ದು ಅಮಾವಾಸ್ಯೆಗಿಂತ ಪ್ರಖರತೆ ಬಂದಿರತಕ್ಕಂಥದ್ದಾಗಿದೆ. ಅದರಲ್ಲೂ ಕೂಡ ಕಾಲಾಷ್ಟಮಿ ಅಂತಕ್ಕಂಥದ್ದು, ಕೃಷ್ಣ ಪಕ್ಷದ ಅಷ್ಟಮಿ ಅತ್ಯಂತ ಈ ಮಾಯಾ ಜಗತ್ತಿನಲ್ಲಿ ಏನೆಲ್ಲ ಇದ್ದಾವೋ ಅವೆಲ್ಲವನ್ನು ಕೂಡ ನಮ್ಮ ಬೆನ್ನಿಂದೆ ನಮಗೆ ಆಗಬಹುದಾದಂಥ ಸಮಸ್ತ ವಿಧವಾದ ದೋಷಾದಿಗಳನ್ನು ಕೂಡ ನಿವೃತ್ತಿ ಮಾಡತಕ್ಕಂಥ ಕಾಲಾಷ್ಟಮಿ ಇದು. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಒಂದು ಕೆಂಪು ನೀರನ್ನು ಏಕೆಂದರೆ ಅರಿಶಿಣ ಹಾಕಬಾರ್ದು. ಅರಿಶಿಣ ಮತ್ತು ಕೆಂಪನ್ನು, ಮುಖ್ಯವಾಗಿ ಅರಿಶಿಣ ಹಾಕಿ ಸ್ವಲ್ಪ ನೀವು ಸುಣ್ಣವನ್ನು ಹಾಕಬೇಕು. ಅರಿಶಿಣಕ್ಕೆ ಸುಣ್ಣ ಹಾಕಿದಾಗ ಕೆಂಪಾಗುತ್ತೆ. ಇದಕ್ಕೆ ಉಪ್ಪನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ಒಂದೊಂದು ಮುಷ್ಟಿಯಷ್ಟು ಉಪ್ಪು ಹಾಕಿ, ಒಂದು ಮುಷ್ಟಿಯಷ್ಟು ಉಪ್ಪನ್ನು ಮನೆಗೆ ಇಳಿ ತೆಗೆದು ಆ ನೀರಿನಲ್ಲಿ ಹಾಕ್ಕೊಬೇಕು. ಒಂದು ಯಾವುದಾದ್ರೂ ನಿಮಗೆ ಅನುಕೂಲ ಇರತಕ್ಕಂಥ ಪಾತ್ರೆಯಲ್ಲಿ ಒಂದು ಸಮೃದ್ಧವಾಗಿ ಒಂದು 2 ಲೀಟ್ರ್ 3 ಲೀಟ್ರಷ್ಟು ನೀರನ್ನು ಅರಿಶಿಣ, ಸುಣ್ಣ ಮತ್ತು ಈ ಉಪ್ಪನ್ನು ಹಿಳಿ ತೆಗೆದು ಅದರಲ್ಲಿ ಹಾಕಿ ಮನೆ ಸುತ್ತು ಪ್ರಾಕಾರವಾಗಿ, ಅಂದರೆ ಮನೆ ಸುತ್ತು ಬಂದು ಹಾಕಬೇಕು. ಅಥವಾ ಮನೆ ಸುತ್ತು ಬರಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ ಮನೆ ಒಳಗಡೆ ಎಲ್ಲ ಪ್ರೋಕ್ಷಣೆ ಮಾಡಿ, ಹೊರಗಡೆ ಎಡದಿಂದ ಬಲಭಾಗಕ್ಕೆ, ಅಂದರೆ ಮನೆಯ ಎಡಭಾಗದಿಂದ ಬಲಭಾಗಕ್ಕೆ ನೀವು ಇದನ್ನು ಈ ಒಂದು 3 ಬಾರಿ, 1 2 3, ಈ ಆ ಒಂದು ಏನು ನಮ್ಮದು ಮುಖ್ಯ ಗೇಟು ಅಂತ ಏನು ಕರಿತೀವೋ, ಮುಖ್ಯದ್ವಾರ ಅಂತಕ್ಕಂಥದ್ದು, ಮೇನ್ ಗೇಟ್ ಅಂತಕ್ಕಂಥದ್ದು ಅಲ್ಲಿ ಹಾಕಿ, ಈ ಕಡೆ ಆ ಕಡೆ 2 ತೆಂಗಿನಕಾಯಿಯನ್ನು ಒಡೆದು ಹೋಳಿಟ್ಟು ಅದರಲ್ಲಿ ಕರ್ಪೂರವನ್ನು ಹಚ್ಚಿ, ಇದು ಸಾಯಂ ಸಮಯದಲ್ಲಿ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠತೆ. ಪ್ರಾತಃ ಕಾಲದಲ್ಲೂ ಮಾಡ್ಬೋದು, ಹಗಲಿನಲ್ಲೂ ಮಾಡ್ಬೋದು, ಬಟ್ ಸಾಯಂಕಾಲ ಮಾಡೋದ್ರಿಂದ ವಿಪರೀತವಾದಂಥ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಮಾಡಿ ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ಇವತ್ತಿನ ಸಾಂಬಶಿವನ ದರ್ಶನ. ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರ ತರೇಭ್ಯ
ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಗ್ರಹಗಳ ಪ್ರಾರ್ಥನೆ ನಮ್ಮೆಲ್ಲರ ಬದುಕಿಗೂ ಕೂಡ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ನಮ್ಮ ಬದುಕಿನುದ್ದಕ್ಕೂ ತನ್ನ ಪ್ರಭಾವ ಹಿಡಿತದಲ್ಲಿಟ್ಕೊಂಡಿರ್ತಕ್ಕಂಥ ಗ್ರಹಗಳ ಪ್ರಾರ್ಥನೆಯೊಂದಿಗೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಹೊಸ ಪ್ರಯತ್ನಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಸುಖದಾಯಕವಾಗಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಯಾವುದೋ ಒಂದು ಬೇಡವಾದ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡು ಮನಸ್ಸಿಗೆ ಒತ್ತಡ ಬರ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮಹಾವಿಷ್ಣುವಿನ ಪ್ರಾರ್ಥನೆ ಜೊತೆಗೆ ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ಏನೋ ಕನ್ಫ್ಯೂಸಲ್ಲಿರ್ತೀರಾ. ಇವತ್ತಿನ ದಿವಸ ಸ್ವಲ್ಪ ಸಾವಕಾಶವಾಗಿ ಸಾವಧಾನವಾಗಿ ತಂದೆ ತಾಯಿಗಳ ಮಾತನ್ನು ಕೇಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವಂತಹ ಸುಯೋಗ. ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾಂಬಶಿವನ ದರ್ಶನ ಅಥವಾ ಕಾಲಭೈರವನ ದರ್ಶನ ವೃಷಭ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲಗಳಿರ್ತಕ್ಕಂಥದ್ದಾಗಿರುತ್ತೆ. ಸಹಾಯಕ ವೃತ್ತಿಯಲ್ಲಿರ್ತಕ್ಕಂಥವ್ರು ಏನೋ ದೇಶ ಸೇವೆ ಈಶ ಸೇವೆ ಅಂತಕ್ಕಂಥ ಸೇವೆಯನ್ನು ಮಾಡಬೇಕು, ಸೇವಾ ನಿರತರಾಗಿರತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಸರಿಯಾದ ವಿಚಾರದಲ್ಲಿ ನಿಮ್ಮನ್ನು ಅವಗಾಹನೆಗೆ ತಗೊಂಡು ಅದರೊಟ್ಟಿಗೆ ನೀವು ಮುಂದುವರಿಯತಕ್ಕಂಥದ್ದು ಶುಭಪ್ರದವಾಗಿರ್ತಕ್ಕಂಥದ್ದು. ಮಿಥುನ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಿ. ವಿಶೇಷವಾಗಿ ಸಾಂಬಶಿವನ ದರ್ಶನ, ಕಾಲಭೈರವನ ದರ್ಶನ, ಓಂ ಭೈರವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಕುಟುಂಬದಲ್ಲಿ ಸ್ವಲ್ಪ ವೈವಾಹಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಜಿಜ್ಞಾಸೆಗಳಿರ್ತಕ್ಕಂಥದ್ದಾಗಿರುತ್ತೆ. ವಿವಾಹಾದಿ ವಿಷಯಗಳಿಗೆ ಪ್ರಯತ್ನದಲ್ಲಿದ್ದಾಗ ಏನೋ ಅಡೆತಡೆಗಳು ಕಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಸಫಲತೆಯನ್ನು ಕಾಣಬೇಕಾದರೆ ಸದೃಢವಾದ ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಸಂಬಂಧಿಕರೊಟ್ಟಿಗೆ ಸ್ವಲ್ಪ ಕಾಲಹರಣವನ್ನು ಮಾಡ್ತಕ್ಕಂಥ ಸುಯೋಗ. ಮಾತಾಪಿತರ ಆ ಒಂದು ಅನುಗ್ರಹವನ್ನು ಪಡ್ಕೊಳ್ಳೋದ್ರಿಂದ ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಂ ಕಾಲನಾಥಾಯ ನಮಃ ಅಂತಕ್ಕಂಥ ಭೈರವನ ಪ್ರಾರ್ಥನೆ ಕಟಕ ರಾಶಿಯವರಿಗೆ ಅತ್ಯಂತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ ಮಾ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತೈತೆ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ತಿಳಿದುಕೊಳ್ಬೇಕಿತ್ತು? ನಮ್ಮ ಬಗ್ಗೆನೇ ತಿಳ್ಕೊಬೇಕಾಯ್ತು ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆನ ತಿಳಿಸಿಮ್ಮ. 5 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ಪರವಾಗಿಲ್ಲ ಸ್ವಾಮಿ, ಹೆಂಗಿದ್ದೀವಿ? ಅಮ್ಮ ಹೇಳಿ ತಾಯಿ, ಏನು ನಿಮ್ಮ ಪ್ರಶ್ನೆ ಏನಿದೆ? ತಾಯಿ ಒಳ್ಳೇದು ಮಾಡಲಿ. ನಮ್ಮ ಆರೋಗ್ಯನೇ ಸರಿ ಇಲ್ಲ ಸ್ವಾಮಿ. ಏನು ಸಮಸ್ಯೆ ಏನಿದೆ ತಾಯಿ? ಸಮಸ್ಯೆ ತುಂಬಾ ಪ್ರಾಬ್ಲಮ್ ಮನೆ ಕಡೆಗೆ. ನಿಮ್ಮ ತಂದೆಯವರಿದ್ದಾರಾ? ಇಲ್ಲ, ತಂದೆ ಇಲ್ಲ. ತಂದೆಯವರು ಏನಾದರೂ ಅನಾನುಕೂಲ ಆಗಿ ಮರಣ ಆಗಿರೋದಾ? ಏನೋ ಪ್ರಾಬ್ಲಮ್ ಆಗೇ ಹೋಗಿದ್ದು. ಸ್ವಲ್ಪ ಸ್ವಲ್ಪ ಅನುಚಿತವಾದಂಥ ಆತ್ಮಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ನಿಮ್ಮನ್ನು ಪೀಡಿಸ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವೊಂದು ಕೆಲಸ ಮಾಡಿ, ಪ್ರತಿ ಅಮಾವಾಸ್ಯೆಗೆ ನೀವು ಬೆಳಗ್ಗೆ ಉಪಹಾರವನ್ನು ಅಂದರೆ ತಿಂಡಿ ತಿನ್ನೋದನ್ನು ಬಿಡಿ. ಸ್ವಲ್ಪ ವಿಳಂಬವಾಗ್ತೀನಿ, ಲೇಟ್ ಆಗ್ತೀನಿ. ನೀವು ತಿನ್ನಬೇಕಾದ ತಿಂಡಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಮೇಲ್ಗಡೆ ಕಾಗೆಗಳಿಗೆ ತಗೊಂಡು ಹೋಗಿಡಿ. ಇದನ್ನು ಅಮಾವಾಸ್ಯೆ ದಿವಸ ಮಾಡಬೇಕು. ಅರ್ಥ ಆಯ್ತಾ? ಆ ನಂತರ ಪ್ರತಿ ಶನಿವಾರ ನೀವು ಮಿಸ್ ಮಾಡ್ದಂಗೆ, ಯಾಕೆಂದರೆ ಈ ಸಮಸ್ಯೆ ಪರಿಹಾರ ಆಗೋ ತನಕನೂ ಕೂಡ ನೀವೇನು ಮಾಡಬೇಕು, 8 ಕಾಯಿನನ್ನು ನಿಮ್ಮ ಇಳಿ ತೆಗೆದು ಶನಿವಾರದ ರಾತ್ರಿ ನಿಮ್ಮ ಆ ಒಂದು ದಿಂಬಿನ ಕೆಳಗಡೆ ಇಟ್ಕೊಳ್ಳಿ. 8 ಕಾಯಿನನ್ನು. ಇದನ್ನು ತಿಂಗಳಲ್ಲಿ ಒಮ್ಮೆ ಮಾಡ್ಬೋದು ಅಥವಾ ತಿಂಗಳಲ್ಲಿ 4 ಶನಿವಾರ ಮಾಡ್ಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ. ಈ 8 ಕಾಯಿನನ್ನು ಇಳಿ ತೆಗೆದು ತಗೊಂಡೋಗಿ ಎಲ್ಲಾದರೂ 3 ದಾರಿ ಕೂಡುತ್ತಲ್ವ, ತುಳಿಯೋ ಜಾಗದಲ್ಲಿ ಹಾಕಬಾರ್ದು, ಪಕ್ಕದಲ್ಲಿ ಎಲ್ಲಾದರೂ. ಯಾಕಂದರೆ ಸ್ವಲ್ಪ ಏನಂದರೆ ಜ್ಞಾನಾಜ್ಞಾನಗಳಿಂದ ಬಂದಿರತಕ್ಕಂಥ ಸ್ವಲ್ಪ ಕರ್ಮ ಪೀಡಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಋಣ ವಿಮೋಚನೆ ಆಗಬೇಕಾಗಿರೋದ್ರಿಂದ ಕಾಯಿಯನ್ನು ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಿವೃತ್ತಿ ಆಗುತ್ತೆ. ಎಲ್ಲಾದರೂ ಒಂದು 3 ದಾರಿ ಕೂಡುವಂಥ ಜಾಗದಲ್ಲಿ ಒಂದು ಗಿಡದ ಬುಡದಲ್ಲಿ ಅದನ್ನು ಇಟ್ಬಿಟ್ಟು ಬಂದುಬಿಡಿ. ಮತ್ತು ಇಟ್ಟಾದ ನಂತರ ವಾಪಸ್ ಹಿಂತಿರುಗಿ ನೋಡಬೇಡಿ. ಓಕೆ?
ಈಗ ಮಾಡಿ ಅಮಾವಾಸ್ಯೆಗೆ ಸ್ವಲ್ಪ ಗಂಜಲ ಹಾಕಿ ಸ್ನಾನ ಮಾಡ್ಕೊಳ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಸದಾಶಿವ ಅಂತ. ನಮಸ್ತೆ. ನಮಸ್ತೆ ಮೇಡಮ್, ಹೇಳ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಬಾಳಕಪ್ಪ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 18. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದಾರೆ. ಹೇಗಿದ್ದಾರೆ ಮಗ? ಏನು ಮಾಡ್ತಾ ಇದ್ದಾರೆ ಮಗ? ಮಗ ಜಮೀನು ಕೆಲಸ ಮಾಡ್ತಾನೆ. ಜಮೀನು ಕೆಲಸನಾ? ಏನು ಕೇಳಬೇಕಿತ್ತು? ಅದೇ ಅವನು ಹೆಣ್ಣು ಕನ್ಯಾ ಬಗ್ಗೆ. ಕನ್ಯಾ ಬಗ್ಗೆನಾ? ಏನು ಹೆಸರು ಅಂದ್ರಿ? ಅನಿಲ್ ಕುಮಾರ್. ಅನಿಲ್ ಕುಮಾರಾ? ಹಾಂ. ಈ ಮೇ ನಂತರ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಂ, ಕನ್ಯಾ ಬಗ್ಗೆ. ಹಾಂ, ಮೇ ಆದ ನಂತರ ಬರುತ್ತೆ. ಮೇ ಆದಮೇಲೆ ಹಾಂ, ಮಾಡಿ ಒಳ್ಳೆಯದಾದ. ಕುಲದೇವರಿಗೆ ಒಮ್ಮೆ ಕುಟುಂಬದವರ ಸಮೇತವಾಗಿ ಕುಲದೇವರನ್ನು ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮೇ ನಂತರ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಗುರೂಜಿ, ಇನ್ನು ಸಕಲ ಪಾಪಗಳಿಂದ ಮುಕ್ತರಾಗೋದು ಹೇಗೆ ಗುರೂಜಿ? ನಮ್ಮ ಏನಂದರೆ ನಮಗೆ ಒಂದಷ್ಟು ಶಕ್ತಿಗಳಿರ್ತವೆ. ಒಂದು ದೈವಿಕ ಶಕ್ತಿ, ಮಾನಸಿಕ ಶಕ್ತಿ ಮತ್ತು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತಕ್ಕಂಥ ಈ 5 ರೂಪಗಳಲ್ಲಿ ಪಂಚಭೂತಗಳ ಯುಕ್ತವಾಗಿ 5 ತತ್ವಗಳು ನಮ್ಮ ಮನುಷ್ಯನಲ್ಲಿ ಇರತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಉಪಾಸನೆ ಅಂತ ನಾವು ಕರಿತೀವಿ. ಮುಖ್ಯವಾಗಿ ದೇವತಾ ಉಪಾಸನೆಯಿಂದ ದೈವಿಕವಾದಂಥ ಶಕ್ತಿ ನಮಗೆ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಮನುಷ್ಯನ ಉಪವಾಸ ಅಂದರೆ ಮನುಷ್ಯನು ಹೇಗೆ ಉಪವಾಸನ ಮಾಡಿದಾಗ ಶರೀರದಲ್ಲಿ ಏನೆಲ್ಲ ಕಲ್ಮಶಗಳಿರುತ್ತೋ ದೂರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಉಪಾಸನಾ ಪದ್ಧತಿಯಲ್ಲಿ ಮುಖ್ಯವಾಗಿ ನಮ್ಮ ಕಾಲಮಾನದಲ್ಲಿ ಒಂದಷ್ಟು ಅದ್ಭುತವಾದ ಪರ್ವಕಾಲಗಳಿರುತ್ತೆ. ಈ ಪರ್ವಕಾಲಗಳನ್ನು ಗಮನಿಸಿದಾಗ ಇತ್ತೀಚೆಗೆ, ಯಾಕಂದರೆ ನಮ್ಮ ಸೋಷಿಯಲ್ ಮೀಡಿಯಾ ತುಂಬ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಅದು ರೀಚ್ ಆಗ್ತಾ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಕಾಲಕಾಲಾಯ ವಿದ್ಮಹೇ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಅಂತೇಳಿ. ನೋಡಿ, ಒಂದು 15-20 ವರ್ಷಗಳ ಕೆಳಗಡೆ ಸಹಜವಾಗಿ ಯಾರಿಗೂ ಕೂಡ ಈ ಅಷ್ಟಮಿ ಬಗ್ಗೆ ಅಷ್ಟೊಂದು ಅವ್ರಿಗೆ ಜ್ಞಾನ ಇಲ್ಲದೆ ಇದ್ದಿದ್ದಾಗಿ ಈಗ ಎಲ್ಲರಿಗೂ ಕೂಡ ತಿಥಿಯ ಪಂಚಾಂಗದ ಎಲ್ಲ ಒಂದು ಅವಗಾಹನೆ ಇರತಕ್ಕಂಥದ್ದಾಗಿರೋದ್ರಿಂದ ಈ ಅಷ್ಟಮಿ ತಿಥಿಯಲ್ಲಿ ನಾವು ಸಂಚಿತ ಜನ್ಮದ ಪಾಪಾದಿಗಳನ್ನು ಪರಿಹಾರ ಮಾಡುವ ಸಲುವಾಗಿ, ಯಾಕಂದರೆ ಸಾಕ್ಷಾತ್ ಮಾಯಾಸ್ವರೂಪನಾಗಿರ್ತಕ್ಕಂಥ ಕೃಷ್ಣನು ಆವಿರ್ಭವಿಸಿದಂಥ ದಿನ ಈ ಕಾಲಾಷ್ಟಮಿ. ಅಷ್ಟಮಿಗೆ ನಾವು ಕೃಷ್ಣನನ್ನು, ಹಾಗೆ ಭೈರವನು ಕೂಡ ಬ್ರಹ್ಮದೇವನ ಶಾಪವನ್ನು, ಅಂದರೆ ಅವನಿಗಿದ್ದಂಥ ಬ್ರಹ್ಮದೇವನಿಗಿದ್ದಂಥ ಅಹಂಕಾರವನ್ನು ನಿವೃತ್ತಿ ಮಾಡುವ ಸಲುವಾಗಿ ಪಂಚಮುಖ ಬ್ರಹ್ಮನ ಆಗಿರ್ತಕ್ಕಂಥವನು ಈ ಒಂದು ಕಾಲಭೈರವನ ಒಂದು ಶಿರಶ್ಛೇದನದಿಂದ ಚತುರ್ಮುಖ ಬ್ರಹ್ಮನಾಗ್ತಾನೆ. ಅಹಂಕಾರ ತುಂಬಿದಂಥ ಬ್ರಹ್ಮದೇವನಿಗೆ ಅಹಂಕಾರವನ್ನು ನಿವೃತ್ತಿ ಮಾಡಿದಂಥವನು ಯಾರಪ್ಪ ಅಂದರೆ ಸಾಕ್ಷಾತ್ ಪರಮೇಶ್ವರನ ಆ ಒಂದು ಅಕ್ಷಿ ಅಂದರೆ ಜಟಾಜೂಟನಾಗಿ ಆವಿರ್ಭವಿಸಿದಂಥವನು ಈ ಒಂದು ಕಾಲಭೈರವನು. ಇವತ್ತಿನ ಈ ಕಾಲಭೈರವನ ಒಂದು ಅಷ್ಟಮಿಯುಕ್ತವಾಗಿ ಬರುವಂಥ ಪ್ರತಿ ತಿಂಗಳು 2 ಅಷ್ಟಮಿ ಬರುತ್ತೆ ನಮಗೆ. ಒಂದು ಶುದ್ಧಾಷ್ಟಮಿ, 2 ಕಾಲಾಷ್ಟಮಿ ಅಂತ. ಈ ಕಾಲಾಷ್ಟಮಿ ದಿವಸ ಯಾಕಂದರೆ ಕ್ಷೀಣಚಂದ್ರನಲ್ಲಿ ನಾವು ಮಾಡುವಂಥ ಶಾಂತಿ ಕರ್ಮಾದಿಗಳು ಸಮೃದ್ಧವಾಗಿ ಯಾವುದೇ ರೀತಿಯಲ್ಲಿ ತೊಂದರೆಗಳಿದ್ದರೂ ಕೂಡ ಅದರಲ್ಲಿ ಸ್ವಲ್ಪವೂ ಶೇಷ ಉಳಿಯದ ಹಾಗೆ ಅದು ಪರಿಹಾರ ಆಗುತ್ತೆ ಅಂತೇಳಿ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ಮತ್ತೊಬ್ರು ಕಾಲರ್ ಇದ್ದಾರೆ, ಚೈತ್ರ ಅಂತ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅದೇ ನಾವು ಮಂಡ್ಯದಿಂದ ಮೇಡಮ್, ಪಕ್ಕ ಹಳ್ಳಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಮ್ಮ ಮಗಳ ಬಗ್ಗೆ ತಿಳಿದಾಗುತ್ತೆ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆನ ತಿಳಿಸಿ. 9. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀವಿ ಗುರುಜಿ. ಅಮ್ಮ ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಅದೇ ನಮ್ಮ ಹುಡುಗಿದು ಡೇಟ್ ಆಫ್ ಬರ್ತ್ ಗುರುಜಿ. 6/5/1994. ಸಂಜೆ 6:50 ಹುಟ್ಟಿದ ಡೇಟು. ಏನು ಹೆಸರಿಟ್ಟಿದ್ದೀರಾ? ಚೈತ್ರ ಅಂತ ಹೆಸರಿಟ್ಟಿದ್ದೀವಿ. ನೀವು ಚೈತ್ರ, ಅವರು ಚೈತ್ರನೇನಾ? ಇಲ್ಲ, ನನ್ನ ಹೆಸರು ಸರ್ವಮಂಗಳ. ಹಾಂ, ಹೇಳಿ. ಅದೇ ಅವ್ರದ್ದು ಹೆಂಗಿದೆ ಮುಂದೆ ಯೋಗ ಬಲ, ಆಮೇಲೆ ಮದುವೆದು. ಮೊದಲನೇದಾಗಿ ಎಷ್ಟು ವರ್ಷ ಈಗ ಮಗಳಿಗೆ? ಅವಳಿಗೆ 31, 32 ಬರ್ತೈತೆ. ಸ್ವಲ್ಪ ವೈಧವ್ಯ ಯೋಗ ಇದೆ ಒಂದು. ಎರಡನೇದಾಗಿ ವಿಳಂಬ ಯೋಗ. ಸ್ವಲ್ಪ ಏನಪ್ಪ ಅಂದರೆ 9ನೇ ಸ್ವಲ್ಪ ಪಿತೃಶಾಪ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಮಗಳ ಜಾತಕದಲ್ಲಿ.
ಏನು ಮಾಡ್ಕೊಂಡಿದ್ದೀರಾ? ಎಲ್ಲಾದರೂ ಗೋಕರ್ಣಕ್ಕೋ ಒಂದು ಕೆಲಸ ಮಾಡಿ, ಎಲ್ಲ ಬಿಟ್ಬಿಡಿ. ಈಗ ಒಮ್ಮೆ ರಾಮೇಶ್ವರಮ ಅಥವಾ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ ಸಮುದ್ರ ಸ್ನಾನವನ್ನು ಮಾಡಿಸ್ಕೊಂಡು ಬನ್ನಿ. ಸಾಧ್ಯವಾದಷ್ಟು ನಿಮಗೆ ಅನುಕೂಲ ಇದ್ದರೆ ಆ ಹೆಸರನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡಿ. ಹೆಸರಿನಲ್ಲಿ, ಯಾಕೆಂದರೆ ಆ ಹೆಸರಿನಲ್ಲಿ ಒಂದಷ್ಟು ಒಂದು ಸಮಸ್ಯೆಗಳು ಕಾಡ್ತಾ ಇರ್ತಕ್ಕಂಥದ್ದಾಗಿದೆ. ಹೆಸರನ್ನು ಹೇಗೆ ಪಾಪ ಅವತ್ತಿನ ಕಾಲಮಾನಕ್ಕೆ ಏನು ಮಾಡ್ಕೊಂಡು ಇಟ್ಟಿದ್ರೋ ಬೇಡ, ಇವತ್ತಿನ ಕಾಲಮಾನಕ್ಕೆ ಏನಾದರೂ ಹೆಸರನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡಿ. ಸಾಧ್ಯವಾದರೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ಯಾಕೆಂದರೆ ಇದು ಸಮಯದ ಅಭಾವ ಇರೋದರಿಂದ ಅಷ್ಟು ನಿಮಗೆ ದೀರ್ಘವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಸರನ್ನು ಬದಲಾಯಿಸ್ಕೊಳ್ಳಿ. ಮಗಳನ್ನು ಕರ್ಕೊಂಡು ಹೋಗಿ ಗೋಕರ್ಣ ಕ್ಷೇತ್ರದಲ್ಲಿ ಮಹಾಬಲೇಶ್ವರನ ದರ್ಶನ, ಸಮುದ್ರ ಸ್ನಾನ ಮಾಡಿಕೊಂಡು ಒಂದು ಪಿಂಡ ಪ್ರದಾನ ಅಂತಕ್ಕಂಥದ್ದು ಮಾಡ್ತಾರೆ. ಅಲ್ಲಿ ಚತುರ್ದಶಿ ದಿವಸ ಅಮಾವಾಸ್ಯೆಗೆ ಹಿಂದಿನ ದಿವಸ ಹೋಗಿ ಈ ಕರ್ಮವನ್ನು ಪೂರ್ಣ ಮಾಡ್ಕೊಂಡು ಬನ್ನಿ. ಅಲ್ಲಿಂದ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ಗುರುವಿನ ಸನ್ನಿಧಾನದಲ್ಲಿ ಒಂದು 15 ಗುರುವಾರಗಳ ಕಾಲ ನಿಮ್ಮ ಮಗಳ ಹೆಸರಲ್ಲಿ ಕಡಲೆಕಾಳನ್ನು ಇಟ್ಟು ಗುರುವಿಗೆ ಅನನ್ಯವಾಗಿ ಅರಿಶಿಣದ ಹೂವನ್ನು ಹಾಕಿ ಆ ಅರ್ಚನೆಯನ್ನು ಮಾಡಿಸ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಉಳಿದಂತಹ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕಣ್ಣಿನ ಸಮಸ್ಯೆ ನಿಮ್ಮನ್ನು ಇವತ್ತಿನ ದಿವಸ ಕಾಡಿಸಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ವಲ್ಪ ಮಾನಸಿಕ ಮತ್ತು ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ಇವತ್ತಿನ ದಿವಸ ಕಾಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಆದರೂ ಚಿಂತಿಸುವ ಅಗತ್ಯವಿಲ್ಲ. ಹಳೆ ಗೆಳೆಯರ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸದೃಢತೆಯಿಂದ ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ಕಾಲಭೈರವನ ದರ್ಶನ, ಕಾಲಭೈರವಾಷ್ಟಕವನ್ನು ಕೇಳ್ತಕ್ಕಂಥದ್ದು, ಕಾಲಭೈರವಾಷ್ಟಕವನ್ನು ಪಠನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿವೇಶನವನ್ನು ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು. ಅದರೊಟ್ಟಿಗೆ ಆದ್ಯತೆಯನ್ನು ಕೊಟ್ಟಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದು. ಸ್ವಲ್ಪ ಶಾರೀರಿಕವಾಗಿರ್ತಕ್ಕಂಥ ಪೂರ್ವ ನಿಯೋಜಿತ ಕರ್ಮಾದಿಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಸಂಗಾತಿಯೊಟ್ಟಿಗೆ ಮಹತ್ವದ ವಿಚಾರಾದಿಗಳನ್ನು ನಿರ್ಧರಿಸುವಂತಹ ಸುಯೋಗ ಇರತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಕಾಲಭೈರವನ ದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಮುಂದಿನ ರಾಶಿ ತುಲಾರಾಶಿ. ಇವತ್ತಿನ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಅನಿರೀಕ್ಷಿತವಾಗಿರ್ತಕ್ಕಂಥ ಖರ್ಚುಗಳು ನಿಮ್ಮನ್ನು ಪೀಡಿಸಬಹುದಾಗಿರ್ತಕ್ಕಂಥದ್ದು. ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಸಿಗ್ತಕ್ಕಂಥದ್ದು. ತಾಯಿಯ ಸಹಕಾರದೊಂದಿಗೆ ಇನ್ನಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜಯಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ದೇವತಾ ಸಾನ್ನಿಧ್ಯಕ್ಕೆ ಹೋಗುವಂತಹ ಒಂದು ಸದವಕಾಶ. ಅದರಲ್ಲೂ ಕೂಡ ಯಾವುದಾದ್ರೂ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಪುನಃ ಪ್ರಾರಂಭಿಸಬೇಕು ಅಂತಕ್ಕಂಥದ್ದು. ಯಾವುದೋ ಬೋರ್ವೆಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯಾವುದಾದ್ರೂ ಅಂಗಡಿ ಪ್ರಾರಂಭ ಮಾಡಬೇಕಂತಕ್ಕಂಥದ್ದು. ಹೀಗೆ ನಿಮ್ಮ ಮನಸ್ಸಿನಲ್ಲಿದ್ದಂಥದ್ದನ್ನು ಇವತ್ತಿನ ದಿವಸ ಯಾರ ಹತ್ರ ಆದರೂ ಅದನ್ನು ಮಾತನಾಡಿ ಇದನ್ನು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಇವತ್ತಿನ ದಿವಸ ತುಲಾರಾಶಿಯವರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನ, ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ವಿಚಾರಾದಿಗಳು ಶತ್ರುಗಳೊಟ್ಟಿಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರ ವಹಿಸಿ. ಕೌಟುಂಬಿಕ ವಿಷಯಗಳನ್ನು ಚರ್ಚಿಸುವಂಥ ಅನಗತ್ಯವಾದಂಥ ಕೆಲಸವನ್ನು ಮಾಡಬೇಡಿ. ಆಧ್ಯಾತ್ಮಿಕ ಗುರುಗಳನ್ನು ಭೇಟಿ ಮಾಡ್ತಕ್ಕಂಥ ಒಂದು ಸದವಕಾಶವನ್ನು ಪಡೆದುಕೊಳ್ಳಿ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಮಾನಸಿಕ ಒತ್ತಡಾದಿಗಳಿಂದ ದೂರವಾಗಬೇಕಾದ್ರೆ ಗುರುಗಳ ಪ್ರಾರ್ಥನೆ ಜೊತೆಗೆ ಸಾಂಬಶಿವನ ದರ್ಶನ, ಕಾಲಭೈರವನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಸಕಲ ಪಾಪಗಳಿಂದ ಪರಿಹಾರ ಆಗಲು ಏನು ಮಾಡಬೇಕು ಗುರುಜಿ? ಇದಕ್ಕೆ ಪರಿಹಾರ ಕ್ರಮಗಳೇನಿದೆ ಗುರುಜಿ? ನಮಗೆ ಯಾಕಂದರೆ 4 ಭಾವಗಳಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತೀವಿ. ಮೊದಲನೇದಾಗಿ ಏನಪ್ಪ ಅಂದರೆ ಬ್ರಹ್ಮಭಾವ ಅಂತಕ್ಕಂಥದ್ದು. ಏನು ಬ್ರಹ್ಮಭಾವ ಅಂದರೆ ಏನು? ನಾವೊಂದು ಅಪೇಕ್ಷೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತೀವಿ, ಅದಕ್ಕೆ ಬ್ರಹ್ಮಭಾವ. ಬ್ರಹ್ಮ ಅಂದರೆ ಸೃಷ್ಟಿ ಅಂತಕ್ಕಂಥದ್ದು. ಮಗಳಿಗೆ ಮದುವೆ ಆಗಬೇಕು, ಆ ಆಲೋಚನೆ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದಕ್ಕೆ ಬ್ರಹ್ಮಭಾವ ಅಂತ ಹೇಳ್ತೀವಿ. ಎರಡನೇದಾಗಿ ಹೃದಯ ಭಾವ ಅಂತಕ್ಕಂಥದ್ದು. ಹೃದಯ ಭಾವದಲ್ಲಿ ಪೂಜೆ ಮಾಡ್ತಕ್ಕಂಥದ್ದೇನು? ನನಗೆ ಬೇಕಾಗಿದ್ದನ್ನು ಪಡ್ಕೊಳ್ಳುವಂಥದ್ದು, ಇದಕ್ಕೆ ಹೃದಯ ಭಾವ ಪೂಜೆ ಅಂತ ಹೇಳ್ತೀವಿ. ಮೂರನೇದಾಗಿ ಯೋಗ ಭಾವ ಪೂಜೆ ಅಂತ ಹೇಳ್ತೀವಿ. ಏನಿದು ಯೋಗ ಭಾವ ಪೂಜೆ ಅಂದರೆ ಯೋಗಕ್ಕೋಸ್ಕರವಾಗಿ ಮಾಡ್ಕೊಳ್ತಕ್ಕಂಥದ್ದು. ಯಾಕಂದರೆ ಮನುಷ್ಯನಿಗೆ ಕಾಮನೆಗಳು ಅಂತಕ್ಕಂಥದ್ದು ಸಹಜವಾಗಿ ಮನುಷ್ಯನ ಬದುಕಿನೊಟ್ಟಿಗೂ ಇರ್ತಕ್ಕಂಥದ್ದು. ಅದಕ್ಕೆ ಯೋಗ ಭಾವದಲ್ಲಿ ಪೂಜೆ ಮಾಡ್ತೀವಿ. 4ನೇದಾಗಿ ದೇವತಾ ಭಾವನೆಯಲ್ಲಿ ಪೂಜೆಯನ್ನು ಮಾಡ್ತೀವಿ. ಅಂತಹ ದೇವತಾ ಭಾವನೆಯಲ್ಲಿ ಪೂಜೆ ಮಾಡುವಂತಹ ಅತ್ಯಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪರ್ವಕಾಲಗಳು ಅಂತ ಕರಿತೀವಿ ನಾವು. ಸಂಕ್ರಮಣ, ಅಷ್ಟಮಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆ, ದ್ವಾದಶಿ ಅಂದರೆ ಪ್ರದೋಷ ಕಾಲ. ಹೀಗೆ
ದೇವತಾ ಉಪಾಸನೆಗಳಲ್ಲಿ, ಯಾಕಂದರೆ ದೇವರ ಆರಾಧನೆ ಮಾಡ್ತಕ್ಕಂಥ ಆ ಒಂದು ಆರಾಧನಾ ಪದ್ಧತಿಯಲ್ಲೇ ನಮ್ಮ ಸಂಚಿತ ಕರ್ಮಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಈ ಮೂರನ್ನು ಕೂಡ ನಾವು ನೋಡಿದಾಗ ಈ ಯೋಗ ಭಾವ, ಬ್ರಹ್ಮಭಾವ, ಹೃದಯ ಭಾವ ಇವೆಲ್ಲವೂ ಕೂಡ ಒಂದು ಸ್ಪೆಸಿಫಿಕೇಶನ್ಸ್ ಇರುತ್ತೆ. ಆದರೆ ಇದು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ದೇವತಾ ಭಾವ ಪೂಜೆ ಅಂತಕ್ಕಂಥದ್ದು. ಹಾಗಾಗಿ ಈ ಅಷ್ಟಮಿ ದಿನದಲ್ಲಿ ಏನು ಮಾಡ್ತಾರೆ, ಇವತ್ತಿನ ಕಾಲಮಾನದಲ್ಲಿ ಎಲ್ಲರೂ ಹೋಗಿ ಕಾಲಭೈರವನಿಗೆ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬಂದುಬಿಡ್ತಾರೆ. ಅದು ಪದ್ಧತಿಯಲ್ಲಿ ಒಂದು ಪದ್ಧತಿ ಅಷ್ಟೇ, ಅದೇ ಪೂರ್ಣ ಪದ್ಧತಿ ಅಲ್ಲ. ಸೊ ಹಾಗಾಗಿ ಯಾವ ಪದ್ಧತಿಯಲ್ಲಿ ದೇವರ ಆರಾಧನೆ ಮಾಡೋದ್ರಿಂದ ಹೃದಯ ಜ್ಞಾನಾಯ ನಮಃ, ಹೃದಯದಲ್ಲಿ ನಾವು ಯಾವತ್ತೂ ಕೂಡ ಜ್ಞಾನವನ್ನು ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಲ್ಲ, ಹೃದಯದಲ್ಲೇ ಜ್ಞಾನವನ್ನು ಇಟ್ಕೊಂಡಿರ್ಬೇಕಂತ. ಅದೇ ಆ ಜ್ಞಾನಕ್ಕೆ ಒಂದು ಸೌಷ್ಠತೆ ಸಿಗ್ತಕ್ಕಂಥದ್ದು ಹೃದಯ ಭಾವದಲ್ಲಿ. ನಾವು ಯಾರನ್ನು ಕೂಡ ಮಾತನಾಡಬೇಕಾದ್ರೆ ಹೃದಯ ಅಂತ ನಾವು ಮೊದಲು ಏನೇ ಹೇಳ್ತೀವಿ, ನಿನ್ನ ಮನಸ್ಸಾಕ್ಷಿಯನ್ನು ಮುಟ್ಕೊಂಡು ಹೇಳು, ಹೃದಯವನ್ನು ಮುಟ್ಕೊಂಡು ಹೇಳು ಅಂತ ಹೇಳ್ತೀವಿ. ಅಂದರೆ ಹೃದಯ ಅಂತಕ್ಕಂಥದ್ದು ಸಾಕ್ಷಾತ್ ಪರಮೇಶ್ವರನ ವಾಸಸ್ಥಾನ. ಹಾಗಾಗಿ ನಾವು ಪೂಜೆ ಮಾಡ್ತಕ್ಕಂಥ ಪೂಜೆ ಅನುಷ್ಠಾನಗಳಲ್ಲಿ ಯಾವತ್ ಪೂಜಾ ವಸಾನಕಂ ತಾವತ್ವಂ ಪ್ರೀತಿಭಾವೇನ, ಅಂದರೆ ಯಾವ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಆ ಪೂಜೆಗೆ ಅನುಸಾರವಾಗಿ ಯಾವತ್ ಪೂಜಾ ವಸಾನಕಂ ತಾವತ್ವಂ ಪ್ರೀತಿಭಾವೇನ ಅಂತೇಳಿ ಪ್ರೀತಿಭಾವನಾತ್ಮಕವಾಗಿ ದೇವರನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆರಾಧನೆ ಮಾಡ್ತಕ್ಕಂಥ ಆರಾಧನವೇ ದೇವತಾ ಆರಾಧನೆ. ಖಂಡಿತ ಗುರುಜಿ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅನಿರೀಕ್ಷಿತವಾಗಿರ್ತಕ್ಕಂಥ ವೃತ್ತಿರಂಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಒಂದು ಸಂದರ್ಭ, ಸ್ವಲ್ಪ ಸದೃಢತೆಯಿಂದ ಎದುರಿಸುವಂತಹ ಕೆಲಸವನ್ನು ಮಾಡಿ. ಯಾಕೆಂದರೆ ಮಾನಸಿಕ ಒತ್ತಡ ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಹೂಡಿಕೆಗಳಿಂದ ಇವತ್ತಿನ ದಿವಸ ಧನುರಾಶಿಯವರಿಗೆ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ 11ನೇ ಭಾವದಲ್ಲಿ ಮುಖ್ಯವಾಗಿ ಇವತ್ತಿನ ದಶಮ ಭಾವದಲ್ಲಿ ಮುಖ್ಯವಾಗಿ ಇವತ್ತಿನ ದಿವಸ ಮಾಂದ್ಯಸ ಯೋಜನೆ ಇರ್ತಕ್ಕಂಥದ್ದು ನಿಮ್ಮ ಯಾವೆಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಒಂದೊಮ್ಮೆ ಆಲೋಚಿಸಿ ಮುಂದುವರಿಯತಕ್ಕಂಥದ್ದು ಅತ್ಯಂತ ಶುಭಪ್ರದ. ಭಾಗ್ಯದಲ್ಲಿ ಚಂದ್ರನಿದ್ದಾದಿಯಾಗಿಯೂ ಕೂಡ ಮುಖ್ಯವಾಗಿ ಇವತ್ತಿನ ಈ ಒಂದು ಧನುರಾಶಿಗೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಏನಾದರೂ ನಷ್ಟಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಧನುರಾಶಿ ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆಯೊಂದಿಗೆ ಕಾಲಭೈರವನ ಪ್ರಾರ್ಥನೆ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಪರಿಚಿತರಿಂದ ಮೋಸ ಹೋಗ್ತಕ್ಕಂಥದ್ದಾಗಿರುತ್ತೆ. ವ್ಯವಹಾರ ವ್ಯಾಪಾರಾದಿಗಳಲ್ಲಿ ಜಾಗೃತೆ ವಹಿಸಿ. ಅನಗತ್ಯವಾಗಿರ್ತಕ್ಕಂಥ ಮಾತುಗಳನ್ನು ಇವತ್ತಿನ ದಿವಸ ಕಡಿವಾಣ ಆಗ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಆಲೋಚನೆ ಮಾಡಿದಂಥ ಹಾಗೆ ಕೆಲಸಗಳನ್ನು ಮಾಡುವುದನ್ನು ಕೂಡ ಇವತ್ತಿನ ದಿವಸ ನೀವು ಅದನ್ನು ಒಂದು ಕಾರ್ಯರೂಪಕ್ಕೆ ತಂದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕುಲಗುರುಗಳ ದರ್ಶನದೊಂದಿಗೆ ಸಾಂಬಶಿವನ ನಂಜುಂಡೇಶ್ವರನ ದರ್ಶನ, ಕ್ಷೇತ್ರ ದರ್ಶನ ಮಾಡಿ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಆರ್ಥಿಕ ವಿಚಾರಾದಿಗಳಲ್ಲಿ ಲಾಭ ಸಿಗುವಂಥ ಆದಿಯಾಗಿಯೂ ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡಗಳಿರತಕ್ಕಂಥದ್ದಾಗಿರುತ್ತೆ. ಅನಿರೀಕ್ಷಿತ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥ ಸುಸಂದರ್ಭ. ಹೊಸ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದು. ಈ ಎಲ್ಲ ರೀತಿಯಲ್ಲೂ ಕೂಡ ಸುಮಂಗಲಕರವಾದಂತಹ ಸಮೃದ್ಧಿಯನ್ನು ಸಿಗಬೇಕಾದ್ರೆ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರ ಜಪವನ್ನು ಜಪಿಸೋದ್ರಿಂದ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಇವತ್ತಿನ ದಿವಸ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ. ಪಾಲುದಾರಕ ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು. ಮನೆಯಲ್ಲಿ ಪತಿಪತ್ನಿಯರ ಮಧ್ಯದಲ್ಲಿ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಇವತ್ತಿನ ದಿವಸ ಎಷ್ಟೋ ದಿನಗಳಿಂದ ವಾಹನವನ್ನು ಖರೀದಿ ಮಾಡಬೇಕಂತಕ್ಕಂಥ ಆಲೋಚನೆಯಲ್ಲಿದ್ದಂಥವ್ರು ಇವತ್ತಿನ ದಿವಸ ಪ್ರಯತ್ನ ಪಟ್ಟಾಗ ಲೋನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸು ಯಾವುದೋ ನಿಮ್ಮನ್ನು ಅಡಚಣೆಗಳಾಗಿ ಅದು ತಡೆ ಹಿಡಿತಾ ಇರ್ತಕ್ಕಂಥದ್ದಕ್ಕೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಆದರೂ ಮಾತಿನ ಮೇಲೆ ಹಿಡಿತವಿರಲಿ. ಇವತ್ತಿನ ದಿವಸ ಮೀನರಾಶಿಯವರು ಗುರು ದಕ್ಷಿಣಾಮೂರ್ತಿಯ ದರ್ಶನ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಅತ್ಯಂತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಈ ಕುರಿತು ಮಾತನಾಡ್ತಾ ಹೋಗೋಣೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳ್ತಿದ್ಯಾ? ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಜೋರಾಗಿ ಮಾತಾಡಿ ಸ್ವಲ್ಪ. ಹೈದರಾಬಾದ್ ಇಲ್ಲ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ. ಓಕೆ, 1 ರಿಂದ 30 ಸಂಖ್ಯೆನ ತಿಳಿಸಿ. 9. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ ಗುರುಜಿ ಅವರೇ? ನೀವು ಚೆನ್ನಾಗಿದ್ದೀರಾ ಗುರುಜಿ ಅವರೇ? ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ? ಚೆನ್ನಾಗಿ ಬರ್ತಾ ಇದೆ. ತಾಯಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ತಾಯಿ ಒಳ್ಳೇದು ಮಾಡಲಿ. ಡೈಲಿ ತಪ್ಪದಂಗೆ ನೋಡ್ತಾ ಇದ್ದೀನಿ ನಿಮ್ಮ ಕಾರ್ಯಕ್ರಮ ಮಾರ್ನಿಂಗ್. ಹೌದಾ? ಒಳ್ಳೇದಾಗಲಿ. ಅದೇ ನಮ್ದು ಫ್ಯೂಚರ್ ಹೆಂಗಿದೆ ನೋಡ್ಬೇಕು ಕೇಳ್ಬೇಕು ಗುರುಜಿ. ಏನು ಅಂದರೆ ಸ್ವಲ್ಪ ಮಾನಸಿಕವಾಗಿ ಗೊಂದಲಗಳಲ್ಲಿದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮನಸ್ಸಿನ ಅಂದರೆ ನೀವು ಚಂಚಲತೆ, ನಿಮ್ಮ ಮನಸ್ಸಿನಲ್ಲಿ ಅದು ಮಾಡಬೇಕಾ ಇದು ಮಾಡಬೇಕಾ ಅಂತಕ್ಕಂಥ ಸ್ವಲ್ಪ ಚಂಚಲ ಸ್ವಭಾವ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಮೆಡಿಟೇಷನನ್ನು ಮಾಡಿ. ಯಾರು ಮನೆ ದೇವರು? ಕೊಟ್ಟೂರೇಶ್ವರ. ಯಾರು? ಕೊಟ್ಟೂರೇಶ್ವರ. ಓ, ಅದ್ಭುತವಾದ ಸ್ವಾಮಿ. ಕೊಟ್ಟೂರೇಶ್ವರ ಸ್ವಾಮಿ ಎಲ್ಲಿ ಇತ್ತೀಚೆಗೆ ಹೋಗಿದ್ರಾ? ಹೋಗ್ತೀವಿ. ಒಮ್ಮೆ
ಕೊಟ್ಟೂರೇಶ್ವರ ಸನ್ನಿಧಾನಕ್ಕೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಸಂಕಲ್ಪವನ್ನು ಮಾಡಿ ಅಚಲವಾಗಿ ಸುಭದ್ರವಾದಂಥ ಬದುಕನ್ನು ನನಗೆ ಅನುಗ್ರಹಿಸಪ್ಪ ಅಂತೇಳಿ ಒಮ್ಮೆ 13 ತೆಂಗಿನಕಾಯಿಯನ್ನು ತಗೊಂಡೋಗಿ. ಓಕೆ. ಮನೆಯಿಂದನೇ ತಗೊಂಡು ಹೋಗಬೇಕು. ನೀವು ಎಲ್ಲಿ ವಾಸವನ್ನು ಮಾಡ್ಕೊಂಡಿದ್ರು ಅಲ್ಲಿಂದನೇ ತಗೊಂಡು ಹೋಗ್ಬೋದು, ಅಥವಾ ನಿಮ್ಮ ಅನುಕೂಲ, ಒಂದು ವೇಳೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಅಥವಾ ಗೊತ್ತಿಲ್ಲ, ಅದು ಅನಿವಾರ್ಯತೆಗಳು ಹೇಗಿರುತ್ತೋ ಅವಶ್ಯಕತೆಗೆ ಅನುಸಾರವಾಗಿ ಮಾಡ್ಕೊಳ್ಳಿ. ಆದರೆ ದೇವಸ್ಥಾನಕ್ಕೆ ದೇವಸ್ಥಾನದ ಪ್ರಾಕಾರದಲ್ಲಿ ತೆಂಗಿನಕಾಯಿನ ತಗೊಳ್ಬೇಡಿ, ಎಲ್ಲಾದರೂ ಹೊರಗಡೆಯಿಂದ ತಗೊಂಡು ಹೋಗಬೇಕು. ಒಂದು ವೇಳೆ ನೆಕ್ಸ್ಟ್ ರೋಡಲ್ಲಿ ತಗೊಂಡು ಆ ರೋಡ್ಗೆ ಹೋಗ್ತಕ್ಕಂಥದ್ದು, ಯಾಕಂದರೆ ದೇವಸ್ಥಾನದಲ್ಲಿ ತಗೊಳ್ಬಾರ್ದು, ಅಲ್ಲಿ ಪೂಜೆಗೆ ಮಾತ್ರ ತಗೊಳ್ಬೇಕು. ಈ ಥರ ಸಂಕಲ್ಪ ಇದ್ದಂಥವರು ಮನೆಯಿಂದನೇ ತಗೊಂಡು ಹೋಗಬೇಕು. 13 ತೆಂಗಿನಕಾಯಿನ ತಗೊಂಡೋಗಿ ಆ ದೇವಸ್ಥಾನದಲ್ಲಿ ಅರ್ಪಣೆಯನ್ನು ಮಾಡಿ, ನಿಮಗೆ ಅನುಕೂಲ ಇದ್ದು ಇನ್ನೂ ದೇವರಿಗೆ ಏನಾದರೂ ಮಾಡಬೇಕಂತಕ್ಕಂಥ ಮನಸ್ಥಿತಿ ಇದ್ದಾಗ ಒಂದು ಪಂಚೆ ಮತ್ತು ಮೇಲೆ ಒಂದು ಉತ್ರೆಯ ಬರುತ್ತೆ, ಅಂದರೆ 10/6 9/5 ಅಂತಕ್ಕಂಥದ್ದು ಜೋಡಿಯುಕ್ತವಾಗಿ ಒಂದು ಪಂಚೆ ಬರುತ್ತೆ. 2 ತೆಂಗಿನಕಾಯಿ, 2 ವೀಳ್ಯದೆಲೆ, 4 ಬಾಳೆಹಣ್ಣು, 13 ತೆಂಗಿನಕಾಯಿ ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ದೇವರಲ್ಲಿ ಸನ್ನಿಧಾನದಲ್ಲಿ ಒಂದಷ್ಟು ನೀರು, ಅಂದರೆ ದೇವರಿಗೆ ಅಭಿಷೇಕ ಆಗಿರ್ತಕ್ಕಂಥ ನೀರು ಸಿಗುತ್ತೆ, ಅದನ್ನು ತಗೊಂಡು ಬಂದು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ, ನೀರು ಹೆಚ್ಚಿಸ್ಕೊಳ್ಳಿ. ಪ್ರತಿನಿತ್ಯ ಒಂದೊಂದು ಡ್ರಾಪ್ ಹಾಕಿ ಸ್ನಾನ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಮನಸ್ಸಿನ ಮೇಲೆ ಇರಬಹುದಾದಂಥ ಒತ್ತಡಗಳು, ನಕಾರಾತ್ಮಕ ಚಿಂತೆಗಳು ದೂರ ಆಗುತ್ತೆ. ಶುಭವಾಗಲಿ. ಕಾಲಭೈರವನ ಇವತ್ತು ಇನ್ನೊಂದು ಏನಪ್ಪ ಅಂದರೆ, ಕಾಲಭೈರವನ ಅಷ್ಟಮಿ ಇದೆ. ಇವತ್ತೊಂದು ದಿವಸ ಕಾಲಭೈರವನ ಹೆಸರಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಒಂದು 15ರಿಂದ 16 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಯಾವ ದೇವರ ಪೂಜೆ ಅಥವಾ ದರ್ಶನದಿಂದ ಸೌಭಾಗ್ಯ ಸಿಗುತ್ತೆ ಗುರುಜಿ? ಇದು ಕಾಲಪುರುಷನಿಗೆ ಇನ್ನೊಮ್ಮೆ ಅವನಿಗೆ ಕೊತ್ವಾಲ ಅಂತ ಕರಿತೀವಿ ಕಾಲಪುರುಷನನ್ನು. ಯಾಕೆಂದರೆ ಕಾಲಪುರುಷ ಅಂತಕ್ಕಂಥವನು ಈ ಕಾಲವನ್ನು, ಕಾಲ ಅಂದರೆ ಸಮಯ ಅಂತಕ್ಕಂಥದ್ದು, ಭೈರವ ಅಂದರೆ ನಿರ್ಭಯತ್ವ ಅಂತಕ್ಕಂಥದ್ದು. ಭಯ ಏನಕ್ಕೆ ಬರುತ್ತೆ ನಮಗೆ? ಅಪ್ಪ ಏನೋ ಆಗಲಿಲ್ಲ ಅಂತಕ್ಕಂಥ ಭಯ, ಜೀವನದಲ್ಲಿ ಸಕ್ಸಸ್ ಆಗಲಿಲ್ಲ ಅಂತಕ್ಕಂಥ ಭಯ, ಶತ್ರು ಭಯ, ವ್ಯಾಧಿ ಭಯ, ಹೀಗೆ ಎಲ್ಲ ಭಯಗಳನ್ನು ನಮ್ಮ ಬದುಕಿನುದ್ದಕ್ಕೂ ಕೂಡ ನೆಟ್ಟು ಬೋಲ್ಟಾಗಿ ಕಟ್ಟಾಕ್ಬಿಟ್ಟಿರ್ತಾನೆ ಭಗವಂತ. ಅಂದರೆ ಕರ್ಮಕಾರಕನಾಗಿರ್ತಕ್ಕಂಥ ನೆಟ್ಟಾಕ್ಬಿಟ್ಟಿರ್ತಾನೆ. ಅಂದರೆ ಒಂದು ಬೋಲ್ಟು ನೆಟ್ಟಿಗೆ ಹೇಗೆ ಸದೃಢವಾಗಿ ನಿಲ್ಲಬೇಕಾದ್ರೆ, ಅದು ಗಂಭೀರವಾಗಿ ಇಡಬೇಕಾದ್ರೆ, ಅದನ್ನು ಗಂಭೀರವಾಗಿ ನಿಂತ್ಕೊಳ್ಬೇಕಾದ್ರೆ ಅದಕ್ಕೆ ಮಾಡಿರ್ತಕ್ಕಂಥ ಹಾಗೆ ಮನುಷ್ಯನ ಬದುಕಿನಲ್ಲೂ ಕೂಡ, ಯಾಕೆಂದರೆ ಕರ್ಮ ಅಂತಕ್ಕಂಥದ್ದು ನಿರಂತರವಾಗಿ ಅವನ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅಂತಹ ದಾಳಿಯನ್ನು ತಪ್ಪಿಸುವಂತಹ ತದೇಕನಾದಂಥ ಭಗವಂತನ ಸ್ವರೂಪನಾಗಿರ್ತಕ್ಕಂಥವನು. ಯಾಕೆಂದರೆ ಭೂತಾಧಿಪನವನು. ಮುಖ್ಯವಾಗಿ ಕಾಲಭೈರವನ ಆರಾಧನೆ ಅಂತಕ್ಕಂಥದ್ದು ಅತ್ಯಂತ ಸುಭದ್ರವಾದದ್ದು, ಸುಶ್ರೇಷ್ಠವಾದದ್ದು. ಆ ಆರಾಧನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ದೀಪ ಹಚ್ಚಿಟ್ಟು ಬಂದಾಗಲೇ ಅಷ್ಟು ಫಲ ಸಿಗುತ್ತೆ ಅಂತ ಆದಾಗ, ದೇವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿದಾಗ ಇನ್ನೆಷ್ಟು ಫಲ ಸಿಗ್ಬೋದು? ಐಶ್ವರ್ಯ ವೃದ್ಧಿ ಆಗೇ ಆಗುತ್ತೆ. ಇದು ಅನುಭವಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಕಾಲಭೈರವನ ಅಷ್ಟಮಿ ದಿವಸ ಮುಖ್ಯವಾಗಿ ಮನೆ ದೋಷಗಳನ್ನು ಪರಿಹಾರ ಮಾಡಬೇಕಂದ್ರೆ ಒಂದು ತೆಂಗಿನಕಾಯಿ ತೊಗೊಳ್ಬೇಕು. ತೆಂಗಿನಕಾಯಿನ ಒಡೆದ್ಬಿಟ್ಟು, ತೆಂಗಿನಕಾಯಿ 2 ಓಳು ಆಗುತ್ತೆ. ಓಳು ತುಂಬ ನಾವು ಪೆಪ್ಪರ್ ಅಂತ ಏನು ಕಾಳು ಮೆಣಸು ಅಂತ ಏನು ಕರಿತೀವೋ, ಕಾಳು ಮೆಣಸನ್ನು ತೊಗೊಂಡೋಗಿ ದೇವರ ಮುಂದೆ ಇಟ್ಟು ಮುಖ್ಯವಾಗಿ ತುಪ್ಪದ ದೀಪವನ್ನು ಹಚ್ಚಬೇಕು. ಮನೆಯಲ್ಲಿ ನಕಾರಾತ್ಮಕ ದೋಷಾದಿಗಳು, ವ್ಯಾಜ್ಯಾದಿಗಳು, ಮನೆಯಲ್ಲಿ ವ್ಯಾಜ್ಯಗಳಿರುತ್ತೆ, ಕೋರ್ಟ್ ಕಚೇರಿ ವ್ಯಾಜ್ಯಾದಿಗಳು, ಇದು ಪರಿಹಾರ ಖಂಡಿತ 3 ಅಷ್ಟಮಿಗೆ ಮಾಡಿದ್ರೆ ಪರಿಹಾರ ಆಗಿರ್ತಕ್ಕಂಥ, 2 ಅಷ್ಟಮಿಗೆ ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ಇದೆ. ಕುಂಬಳಕಾಯಿ ಸಹಜವಾಗಿ ಎಲ್ಲದಕ್ಕೂ ಕೂಡ ಕುಂಬಳಕಾಯಿಯನ್ನು ಒಡೆಯತಕ್ಕಂಥ ನಮ್ಮ ಅಭ್ಯಾಸ ಇದ್ದಾದಾಗಿಯೂ ಪ್ರತ್ಯೇಕವಾಗಿ ಒಂದಷ್ಟು ಪರಿಹಾರಗಳಿರ್ತಕ್ಕಂಥದ್ದಾಗಿ. ಈಗ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ಅವನು ಆಂಟಿಬಯೋಟಿಕ್ ಜೊತೆ ಬರೀ ಅದನ್ನೇ ಕೊಡಲ್ಲ, ಬೇರೆದನ್ನು ಕೊಡ್ತಾನೆ. ಸೊ ಹಾಗಾಗಿ ಮನುಷ್ಯನ ಬದುಕಿಗೆ ಐಶ್ವರ್ಯಕ್ಕೆ ಸಂಬಂಧಪಟ್ಟದ್ದು, ನಕಾರಾತ್ಮಕ ಚಿಂತೆಗಳಿಂದ ದೂರ ಆಗಬೇಕಂದ್ರೆ ಈ ತೆಂಗಿನಕಾಯಿಯಲ್ಲಿ ಕಾಳುಮೆಣಸನ್ನು ತುಂಬಿ ಅದರ ಮೇಲೆ ದೀಪವನ್ನು ಇಟ್ಟು ಕೆಳಗಡೆ ಉಪ್ಪನ್ನು ಹಾಕಿ, ಉಪ್ಪಿನ ಮೇಲೆ 2 ತೆಂಗಿನಕಾಯಿ ಚಿಪ್ಪನ್ನು ಇಟ್ಟು ಅದರ ತುಂಬ ಕಾಳುಮೆಣಸನ್ನು ತುಂಬಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ 8 ಬಾರಿ ಭಗವಂತನನ್ನು ಪ್ರಾರ್ಥನೆ ಮಾಡಿ, ಓಂ ಭೈರವಾಯ ಕಾಲಾತ್ಮಕಾಯ ಕಾಲನಾಥಾಯ ನಮಃ ಅಂತೇಳಿ, ಭೈರವಾಯ ಕಾಲಾತ್ಮಕಾಯ ಕಾಲನಾಥಾಯ ಅಂತೇಳಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ಶತಸಿದ್ಧವಾಗಿರ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಗುರುಗಳು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.